ರೀತಿಯಲ್ಲಿ ಆಗ್ತಕ್ಕಂಥದ್ದು ನಮ್ಮ ರೈತ ಸಂಘ ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಕ್ಕೆ ಅಂತಕ್ಕಂಥ ಮಾತನ್ನ ಬರ್ತೀವಿ. ಈಗ ಅವ್ರು ಹೇಳ್ತಾರೆ, ಇವತ್ತು ನೀವು ಹೋರಾಟ ರೂಪಿಸಿದ್ದು ಬಹಳ ಒಳ್ಳೆ ಸಮಯದಿಂದಲೇ ಒಳ್ಳೆ ಟೈಮ್ ನೋಡ್ಕೊಂಡು ಇವತ್ತು ಹೋರಾಟನ ರೂಪಿಸಿದ್ದು ಬಹಳ ಸಂತೋಷದ ವಿಷಯ ಅಂತ ಮಾತನ್ನ ಹೇಳಿ ಬರ್ತೀನಿ. ಯಾಕೆ ಅಂತ ಕೇಳಿದ್ರೆ ನಾಳೆ 23, 24ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಇವತ್ತು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ರಾಜ್ಯ ಸರ್ಕಾರದವರು ವಿಶೇಷ ಅಧಿವೇಶನ ಕರೆದು ಈ ಯೋಜನೆ ಉಳಿಬೇಕು, ಈ ಯೋಜನೆ ಬಲಪಡಿಸಬೇಕು, ಈ ಯೋಜನೆಗೆ ಶಕ್ತಿ ತುಂಬಬೇಕಂತೇಳಿ ವಿಶೇಷ ಅಧಿವೇಶನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿರೋದ್ರಿಂದ ನಾವು ಹೇಳಕ್ಕೆ ಬಯಸ್ತೀವಿ, ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆ ಯಾವುದೇ ಕಾರಣಕ್ಕೂ ಮಣ್ಣು ಮುಖಕ್ಕೆ ನಾವು ಬಿಡೋರಲ್ಲ. ಈ ಯೋಜನೆ ಸಮರ್ಪಕವಾಗಿ ಜಾರಿ ಆಗ್ಬೇಕು. ಆ ವಿಶೇಷ ಅಧಿವೇಶನದಲ್ಲಿ ಪಾಸ್ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಒತ್ತಡ ತರ್ತಕ್ಕಂಥ ಪ್ರಯತ್ನ ನಡೀಬೇಕಂತಕ್ಕಂಥದ್ದು ಇವತ್ತು ಮುಖ್ಯವಾಗಿ ಈ ಹೋರಾಟದ ಮುಖ್ಯ ಉದ್ದೇಶ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಿದ್ವಿ. ಹಾಗಾಗಿರೋದ್ರಿಂದ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಇದನ್ನ ಈಗಾಗಲೇ ಜನವರಿ ಪ್ರಾರಂಭ ಆಯ್ತು. ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನೀವೆಲ್ಲರೂ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಫಾರಂ ನಂಬರ್ 6 ಕೊಡ್ತಿದ್ರೆ ಅದನ್ನ ಡಿಸೆಂಬರ್ದಲ್ಲಿ ತೊಗರಿ ಹತ್ತಿ ಬಿಡಿಸೋದು ಮುಗಿತಿತ್ತು ಹೆಚ್ಚು ಕಮ್ಮಿ. ಅವಾಗ ಡಿಸೆಂಬರ್ ತಿಂಗಳಲ್ಲಿ 8ನೇ ತನಕ ಕೂಡ ಈ ಕೆಲಸನ ಪ್ರಾರಂಭ ಆಗ್ತಿತ್ತು. ಆ ಕಾರ್ಮಿಕರಿಗೆ ಕೆಲಸ ಸಿಗ್ತಿತ್ತು, ಕೂಲಿಕಾರರಿಗೆ. ಆದ್ರೆ ಈ ವರ್ಷ ಏನಾಗಿದೆ ಅಂತ ಕೇಳಿದ್ರೆ ಅತಿವೃಷ್ಟಿ ಮಳೆ ಬಂದು ರೈತರ ರೊಕ್ಕದ ಹತ್ತಿ, ತೊಗರಿ, ಇವತ್ತು ಸೋಯಾ, ಹೆಸರು, ಉದ್ದು ರೈತರ ರೊಕ್ಕದ ಮಾಲಕರ ನೀರ್ ಪಾಲಾಗಿ ಹೋಗಿದೆ. ರೈತರ ರೊಕ್ಕದ ಮಾಲು ಕೈ ಬಂತು ತನ್ನ ಬಾಯಿ ಬರುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಈ ವರ್ಷ ಅತಿ ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ತಡವಾಗಿರೋದ್ರಿಂದ ಆ ಕಾರಣಕ್ಕಾಗಿ ಈಗಾಗಲೇ ಈ ಜನವರಿ ತಿಂಗಳಲ್ಲಾದ್ರೂ ಕೂಡ ಮಾರ್ಚ್ ವರೆಗೂ ಕೂಡ 2 ತಿಂಗಳ ಕೆಲಸ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಕೆಲಸನ ಪ್ರಾರಂಭ ಆಗ್ಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ. ಇವತ್ತು ಹೇಳ್ತಾ ಇದ್ದಾರೆ ಸರ್ಕಾರ ಮತ್ತು ಅಧಿಕಾರಿಗಳೇನಂತ ಕೇಳಿದ್ರೆ ಇವತ್ತು ಇವರಿಗೆ ಹೋರಾಟ ನಡೆದಿದೆ, ಅದು ಯಾವ್ಯಾವ ಆಕ್ಷನ್ ಪ್ಲಾನ್ ಗಳನ್ನ ಪೆಂಡಿಂಗ್ ಇಟ್ಟಿದ್ರೆ ನಿಮ್ಮ ಹೋರಾಟದ ಮೂಲಕ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಪೆಂಡಿಂಗ್ ಇರ್ತಕ್ಕಂಥ ಇವತ್ತು ಆಕ್ಷನ್ ಪ್ಲಾನ್ ಗಳನ್ನ ಒಬ್ಬರದೊಬ್ಬರು ಇಟ್ಟಿಂಚಿಲ್ಲ ನಾಯರ್ಕೊಂಡು ಫೈಲ್ಗಳನ್ನ ಚೆಕ್ ಮಾಡಿ ಅದನ್ನ ಇವತ್ತು ಸಮಸ್ಯೆಗೆ ಇತ್ಯರ್ಥ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಗೆ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇರ್ತಕ್ಕಂಥ ರೀತಿಯಲ್ಲಿ ಹಾಕಬಾರ್ದು ಅನ್ನೋಂಥ ರೀತಿಯಲ್ಲಿ ಪ್ರಯತ್ನ ಅದು ಜಿಲ್ಲಾ ಪಂಚಾಯತ್ ನಡೆದಿದೆ ಅಂತಕ್ಕಂಥ ಮಾತನ್ನು ಕೂಡ ನಿಮ್ಮ ಗಮನ ತರಕ್ಕೆ ನಾನು ಬಯಸ್ತೀನಿ. ಒಬ್ಬರು ಕೂಡ ಕಾಲಿಲ್ಲ. ನಿಮ್ಮ ಹೋರಾಟ ನಡೆದಿರೋದ್ರೆ ಚುರುಕೆಂದು ಯಾವ್ಯಾವ ಫೈಲ್ ಅಂತ ಮೊದಲು ಜೇವರಿಗೆ ತರದ ಫೈಲ್ ಇದಾವ ನೋಡ್ರಿ, ಅವ್ರು ಯಾವ್ಯಾವ ಪಂಚಾಯತಿ ಕೇಳ್ತಾ ಇದಾರೆ ನೋಡ್ರಿ ಅನ್ನೋಂಥದ್ದು ಅಲ್ಲಿ ಅವ್ರ ಡಿಸ್ಕಷನ್ ಕೂಡ ಪ್ರಾರಂಭ ಆಗಿದೆ ಅನ್ನೋಂಥ ಮಾತನ್ನು ತರ್ತಾ ಇದ್ದೀನಿ. ಹಾಗಾಗಿರೋದ್ರಿಂದ ಗೋ ಸತ್ರನೇ ತಾಯಿ ಮರ್ಯಾದೆ ಕೊಡ್ತಾರ. ಆ ಕಾರಣಕ್ಕಾಗಿ